ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. 2023-24ನೇ SSLC ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಒಂದು ಆನ್ಸರ್ ಶೀಟಿನ ಒಂದು ಸ್ಕ್ಯಾನರ್ಡ್ ಕಾಪಿ ಅಥವಾ ಒಂದು ಜೆರಾಕ್ಸ್ ಕಾಪಿ ಫೋಟೋ ಕಾಪಿಯನ್ನು ತರಿಸಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ನಮ್ಮ ಒಂದು ವಿಡಿಯೋ ಮಾಡಿದ್ದೇವೆ. ಅದರಲ್ಲಿ ಯಾವ ರೀತಿ ನಿಮ್ಮ ಒಂದು ಆನ್ಸರ್ ಶೀಟಿನ ಒಂದು ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೇಕು, ಸೊ ಕಂಪ್ಲೀಟ್ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ನೀವು ಸ್ಕ್ಯಾನರ್ಡ್ ಕಾಪಿಯನ್ನು ಅಪ್ಲೈ ಮಾಡಿದ್ದೀರಿ. ಸೊ ನಿಮ್ಮ ಒಂದು ಆನ್ಸರ್ ಶೀಟಿನ ಒಂದು ಸ್ಕ್ಯಾನರ್ಡ್ ಕಾಪಿ ಎಷ್ಟು ದಿನಗಳಲ್ಲಿ ಬರ್ತದೆ, ಸೊ ಯಾವಾಗ ಬರ್ತದೆ, ಅದನ್ನು ಹೇಗೆ ತಿಳಿದುಕೊಳ್ಬೇಕು ಎಂಬುದರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಬನ್ನಿ ನೋಡ್ತಾ ಹೋಗೋಣ. ಈಗಾಗಲೇ ನೀವು ಸ್ಕ್ಯಾನರ್ಡ್ ಕಾಪಿಯನ್ನು ಅಪ್ಲೈ ಮಾಡಿದರೆ ನೀವು ಮತ್ತೆ ನೀವೇನು ಮಾಡಬೇಕಾಗತ್ತೆ ಅಂದರೆ, ಇದು SSLC ನಿಮ್ಮ ಒಂದು ಮೊಬೈಲ್ ಅಥವಾ ಒಂದು ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ SSLC ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು SSLC ಬೋರ್ಡಿನ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಒಂದು ಗೈಡ್ಲೈನ್ಸ್ ರಿಲೇಟೆಡ್ ಅಂತ ಒಂದು ಮೂವ್ ಆಗ್ತಾ ಇದೆ ನೋಟಿಫಿಕೇಷನು. ನೀವು ಪಕ್ಕದಲ್ಲಿ ರೀಡ್ ಮೋರ್ ಅಂತ ಇದೆ, ಆ ರೀಡ್ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಗ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆರ್ ಡೌನ್ಲೋಡ್ ಫೋಟೋ ಕಾಪಿ ರೀಟೋಟಲಿಂಗ್ ರಿವ್ಯಾಲ್ಯುಯೇಷನ್ ಆಫ್ SSLC 2024 ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಬ್ಲೂ ಕಲರ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರೆದಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈಗ ಎರಡು ಆಪ್ಷನ್ಸ್ ಇದೆ ಸದ್ಯಕ್ಕೆ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮತ್ತು ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಸೊ ಮುಂಬರುವ ದಿನಗಳಲ್ಲಿ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯುಯೇಷನ್, ಅಪ್ಲಿಕೇಶನ್ ಫಾರ್ ರೀಟೋಟಲಿಂಗ್ ಅಂತ ಕೂಡ ಬರ್ತದೆ. ಈಗಾಗಲೇ ನೀವು ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಈಗ ಯಾವ ರೀತಿ ಅದನ್ನು ನಾವು ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಸೊ ಎರಡನೇ ಆಪ್ಷನ್ ಬಳಸಬೇಕು, ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಈ ಒಂದು ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿರುತ್ತೆ. ಆಮೇಲೆ ಪೇಮೆಂಟ್ ಆದ ಕೂಡಲೇ ಪೇಮೆಂಟ್ ಮಾಡಿದ ಮೇಲೂ ಕೂಡ ಒಂದು ಪೇಮೆಂಟ್ದು ಒಂದು ರಿಸಿಪ್ಟ್ ಕೂಡ ಡೌನ್ಲೋಡನ್ನು ಮಾಡಿರ್ತೀರಿ. ಅದರ್ವೈಸ್ ನಿಮ್ಮ ಮೊಬೈಲ್ಗೆ ಯಾವ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಿ ಆ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ. ಸೊ ಆ ಮೆಸೇಜ್ನಲ್ಲಿ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ. ಸೊ ಇಲ್ಲೇನು ಮಾಡಬೇಕು, ಆ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನೀವೇನು ಮಾಡಬೇಕಂದ್ರೆ ಕೆಳಗಡೆ ಸಬ್ಮಿಟನ್ನು ಕೊಡಬೇಕಾಗತ್ತೆ. ಸೊ ನಾನು ಎಂಟ್ರಿ ಮಾಡಿದ್ದೀನಿ, ಮಾಡಿ ಇಲ್ಲಿ ಗ್ರೀನ್ ಕಲರ್ನಲ್ಲಿರುವಂಥ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಸದರಿ ಒಬ್ಬ ವಿದ್ಯಾರ್ಥಿಯು 4 ವಿಷಯಕ್ಕೆ ಸಂಬಂಧಿಸಿದಂತೆ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಅಲ್ಲಿ ಸ್ಟೇಟಸ್ ನೋಡಿದಾಗ ದ ಫೋಟೋ ಕಾಪಿ ನಾಟ್ ಎಟ್ ಅಪ್ಲೋಡೆಡ್, ಯು ವಿಲ್ ರಿಸೀವ್ ಎ SMS ನೋಟಿಫಿಕೇಷನ್ ಒನ್ಸ್ ಅಪ್ಲೋಡೆಡ್. ಸೊ ನಿಮ್ಮ ಫೋಟೋ ಕಾಪಿ ಇಲ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಒಂದು ಮೆಸೇಜ್ ಬರ್ತದೆ, ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅಪ್ಲಿಕೇಶನ್ ಹಾಕುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಆ ಮೊಬೈಲ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬಂದು ನಿಮ್ಮ ಒಂದು ಆನ್ಸರ್ ಶೀಟನ್ನು ಅಪ್ಲೋಡ್ ಮಾಡಲಾಗಿದೆ, ನಿಮ್ಮ ಲಾಗಿನಲ್ಲಿ ಡೌನ್ಲೋಡ್ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ. ನಾನು ಈಗ ಏನು ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಬರಬೇಕು. ಸ್ಟೇಟಸ್ನಲ್ಲಿ ಏನು ಬರುತ್ತೆ ಅಂದರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಆನ್ಸರ್ ಶೀಟ್ ಫೋಟೋ ಕಾಪಿ ಅಂತ ಒಂದು ಬರುತ್ತೆ ಆಪ್ಷನ್ಸು. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ PDF-ನಲ್ಲಿ ನಿಮ್ಮ ಒಂದು ಆನ್ಸರ್ ಶೀಟು ಡೌನ್ಲೋಡ್ ಆಗುತ್ತೆ. ಸೊ ಆ ಒಂದು ಆನ್ಸರ್ ಶೀಟನ್ನು ನೀವು ಪ್ರಿಂಟನ್ನು ತೆಗೆದುಕೊಂಡು ನಿಮಗೆ ಎಲ್ಲಿ ಅಂಕಗಳು ಬರ್ಬೋದು ಅದನ್ನು ನೀವು ನೋಡಿಕೊಂಡು ರಿವ್ಯಾಲ್ಯುಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದರು, ಸರ್ ಹೇಗೆ ಏನು ಈಗಾಗಲೇ ಫೋಟೋ ಕಾಪಿ ಹಾಕಿದ್ದೀವಿ ಯಾವಾಗೇ ಬರುತ್ತೆ, ಯಾಕಂದರೆ ಇದು ಫೋಟೋ ಕಾಪಿ ಬಂದ ಮೇಲೆ ನಾವು ರಿವ್ಯಾಲ್ಯುಯೇಷನ್ಗೆ ಹಾಕಬೇಕಾಗಿದೆ, ರಿವ್ಯಾಲ್ಯುಯೇಷನ್ 13ನಿಂದ ಪ್ರಾರಂಭ ಆಗ್ತದೆ. ಸೊ ಸಾಕಷ್ಟು ಪ್ರಶ್ನೆಗಳು ಇದೆ. ಇದರ ಜೊತೆಯಲ್ಲಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ, ಎಕ್ಸಾಮ್ 2ನಲ್ಲಿ ಈಗಾಗಲೇ ಅನುತ್ತೀರ್ಣರಾಗಿದ್ದರೆ ಫೇಲ್ ಆಗಿದ್ದರೆ ನೀವು ಎಕ್ಸಾಮ್ 2ಅನ್ನು ಬರೀಲೇಬೇಕಾಗತ್ತೆ, ಅಥವಾ ಉತ್ತೀರ್ಣರಾಗಿದ್ದು ಕಡಿಮೆ ಅಂಕಗಳು ಬಂದರೆ ಎಕ್ಸಾಮ್ 2ಅನ್ನು ಮತ್ತೆ ನೀವು ಬರೀಬೇಕು. ಸೊ ಎಕ್ಸಾಮ್ 2ಗೆ ಬರೀಬೇಕಾದ್ರೆ ಏನೆಲ್ಲ ನಿಯಮಗಳಿದೆ, ಎಷ್ಟು ಶುಲ್ಕ ಇದೆ, ಯಾವ ರೀತಿ ಎಕ್ಸಾಮ್ 2ಅನ್ನು ಬರೀಬೇಕು, ಸೊ ಈ ರಿಲೇಟೆಡ್ ಆಗಿರುವಂಥ ವೀಡಿಯೋನ ಇಟ್ಕೊಂಡು ಮತ್ತೆ ಬರ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ ಈ ಎಲ್ಲ ಮಾಹಿತಿಗಳು ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೆ ಅದರ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಆ ನೋಟಿಫಿಕೇಷನನ್ನು ಓಪನ್ ಮಾಡ್ಬೋದು. ನೀವು ಪದೇ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿದರೆ ನಿಮ್ಗೆ ಏನಾಗುತ್ತೆ, ನೋಟಿಫಿಕೇಷನ್ ಬರ್ತದೆ, ಎಲ್ಲ ಮಾಹಿತಿಗಳು ರೀಚ್ ಆಗ್ತದೆ. ಸೊ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ರೀಟೋಟಲಿಂಗು, ರಿವ್ಯಾಲ್ಯುಯೇಷನ್ಸು ಮತ್ತು ಜೊತೆಯಲ್ಲಿ ಎಕ್ಸಾಮ್ 2 ಯಾವ ರೀತಿ ಅಟೆಂಡ್ ಆಗಬೇಕು, ಏನೆಲ್ಲ ಪ್ರೊಸೀಜರ್ ಇದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಸೊ ಈ ರಿಲೇಟೆಡ್ ಆಗಿರುವಂಥ ಸರಣಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.